ಎಲ್ಲ ನನ್ನ ಆತ್ಮೀಯ ಶಿವಮೊಗ್ಗ ಗ್ರಾಮಾಂತರದ ಜಾತ್ಯತೀತ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ಎಲ್ಲ ನನ್ನ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಇಂದಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಕೂಡ ಕಳೆದ ತಿಂಗಳು 16ನೇ ತಾರೀಕು ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದ ಅಡಿ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಅಲ್ಪ ಅವಧಿಯಲ್ಲಿ ರಾಜ್ಯದ ಜನತೆಯ ಹೃದಯವನ್ನ ಶಾಶ್ವತವಾಗಿ ಗೆದ್ದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಇಂದಿನ ಕೇಂದ್ರದ ಸಚಿವರಾಗಿ, ಅದರಲ್ಲೂ ವಿಶೇಷವಾಗಿ 2 ಅತ್ಯಂತ ಜವಾಬ್ದಾರಿಯುತವಾದಂಥ ಖಾತೆಗಳನ್ನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಪ್ರೀತಿಯ ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದ ಅಡಿ, ಅವರ ಆಶೀರ್ವಾದದಿಂದ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿಯ ಈ ಒಂದು ಅಭಿಯಾನದ ಕಾರ್ಯಕ್ರಮ ಈಗಾಗಲೇ ರಾಜ್ಯವ್ಯಾಪ್ತಿ ಬಹುತೇಕ ಜಿಲ್ಲೆಗಳು, ಹಲವಾರು ತಾಲೂಕುಗಳಿಗೆ ನಿರಂತರವಾಗಿ ಹೋಗಿ ತಲುಪಿದ್ದೇವೆ. ಇವತ್ತು ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ 3 ತಾಲೂಕುಗಳು ಅಂದರೆ ಇವತ್ತಿನ ಸಭೆ ಮೊದಲನೇ ಸಭೆ ಶಿವಮೊಗ್ಗ ಗ್ರಾಮಾಂತರ, ಶಿವಮೊಗ್ಗ ನಗರ ಮತ್ತು ಭದ್ರಾವತಿ 3 ತಾಲೂಕುಗಳಲ್ಲಿ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಈ 3 ಸಭೆಗಳಲ್ಲಿ ಇವತ್ತು ನೀವೆಲ್ಲರೂ ಈ ಸಭೆಯನ್ನು ಈ ಭಾಗದ ಜನಪ್ರಿಯ ಶಾಸಕಿ, ಮಾತೃ ಹೃದಯಿಯಾಗಿರ್ತಕ್ಕಂಥ ನನ್ನ ತಾಯಿ ಸಮಾನರಾಗಿರ್ತಕ್ಕಂಥ ಕುಮಾರಣ್ಣವರ ಸಹೋದರಿಯಾಗಿ, ಪಕ್ಷಕ್ಕೆ ಅತ್ಯಂತ ನಿಷ್ಠಾವಂತರಾಗಿ, ಪ್ರಾಮಾಣಿಕರಾಗಿ, ಎಂಥ ಆಫರ್ಗಳು ಅವರ ಮುಂದೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವೆಲ್ಲವನ್ನ ತಿರಸ್ಕಾರವನ್ನು ಮಾಡಿ, ನಾನು ರಾಜಕೀಯ ಮಾಡ್ತಕ್ಕಂಥದ್ದಾದರೆ ಅದು ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದು. ವಿಶೇಷವಾಗಿ ಶಿವಮೊಗ್ಗ ಗ್ರಾಮಾಂತರದ ಎಲ್ಲ ಮತದಾರ ತಂದೆ ತಾಯಂದಿರುಗಳು, ಯುವಕರು, ಹಿರಿಯಕರು, ಎಲ್ಲ ಜಾತಿ, ಸಮುದಾಯ, ಧರ್ಮ, ವರ್ಗದ ಹೃದಯವನ್ನ ಗೆಲ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ನಿರಂತರವಾಗಿ ಶಾರದಾಪುರಿ ನಾಯಕ್ ಅಮ್ಮ ಅವರು ಮಾಡ್ಕೊಳ್ತಾ ಏನು ಬಂದಿದ್ದಾರೆ. ಈಗಾಗಲೇ ಅವರು 4 ಬಾರಿ ಚುನಾವಣೆಯನ್ನು ಎದುರಿಸಿದ್ದಾರೆ. ಅದರಲ್ಲಿ 2 ಬಾರಿ ಬಹಳ ಕಮ್ಮಿ ಅಂತರದಿಂದ ಪರಾಜಿತಗೊಂಡಿದ್ರು ಕೂಡ ಕ್ಷೇತ್ರದ ಜನತೆಯ ಸರ್ವತೋಮುಖ ಅಭಿವೃದ್ಧಿಯ ಚಿಂತನೆಯೊಂದಿಗೆ, ಕಲ್ಪನೆಯೊಂದಿಗೆ, ವಿಶೇಷವಾಗಿ ತಾಲೂಕಿನ ಜನತಾದಳ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು ತಾವೆಲ್ಲರೂ ಪೂರ್ಯ ನಾಯಕ್ ಅವರ ಕುಟುಂಬಕ್ಕೆ ಹಲವಾರು ದಶಕಗಳಿಂದ ಬೆಂಬಲವಾಗಿ ನೀವೇನು ನಿಂತಿದ್ದೀರಿ. ನಿಮ್ಮ ಜೊತೆಯಲ್ಲಿ ಒಬ್ಬರು ಸಹೋದರಿಯಾಗಿ, ಕ್ಷೇತ್ರದ ಮನೆಮಗಳಾಗಿ, ಯಾವುದೇ ಕಷ್ಟ ಸುಖ ಇರಲಿ, ಯಾವುದೇ ದುಃಖ ಇರಲಿ, ಖುಷಿಯ ವಾತಾವರಣದ ಯಾವುದೇ ಕಾರ್ಯಕ್ರಮಗಳಿರಲಿ,
ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತಾ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣವ್ರ ಮೇಲೆ ಅವರು ಇಟ್ಟಿರ್ತಕ್ಕಂಥ ಅಪಾರವಾದಂಥ ಪ್ರೀತಿ, ಅಪಾರವಾದಂಥ ಅಭಿಮಾನ ನಿಜಕ್ಕೂ ಕೂಡ ಶಾರದಮ್ಮನವರೇ, ಅದಕ್ಕೆ ನಾವು ಯಾರೂ ಕೂಡ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ನಿಮ್ಮ ಈ ಒಂದು ಪ್ರೀತಿ ವಿಶ್ವಾಸ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಮುಂದೊಂದು ದಿನ ಮುಂದೆ ಬರ್ತಕ್ಕಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಶಾರದಮ್ಮನವರು ಕೂಡ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ನಾನು ಎಲ್ಲಿ ಕೂಡ ಹೋದಂಥ ಸಂದರ್ಭದಲ್ಲಿ ಕೇವಲ ಇದು ಜನತಾದಳ ಪಕ್ಷದ ಕಾರ್ಯಕರ್ತರುಗಳ ಭಾವನೆ ಅಷ್ಟೇ ಅಲ್ಲ, ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ 7.5 ಕೋಟಿ ಕನ್ನಡಿಗರು ಸನ್ಮಾನ್ಯ ಕುಮಾರಣ್ಣ ಅವರ ಅತ್ಯಂತ ಅಲ್ಪ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಜನಪರವಾದಂಥ ಕಾರ್ಯಕ್ರಮಗಳು, ಯೋಜನೆಗಳು, ಅವರ ಸಾಧನೆಗಳು ಇವತ್ತಿಗೂ ಕೂಡ 7.5 ಕೋಟಿ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ. ಸನ್ಮಾನ್ಯ ಕುಮಾರಣ್ಣ ಅವರಂಥ ನಾಯಕ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಬರಬೇಕು ಅಂತಕ್ಕಂಥ ಅಪೇಕ್ಷೆ, ಅಭಿಲಾಷೆ ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರಾರಂಭ ಆಗೋಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತು ನಾನು ಯಾವುದೇ ಪಕ್ಷದ ಹುದ್ದೆಯ ಫಲಾಪೇಕ್ಷಕವನ್ನು ಇಟ್ಕೊಂಡು ನಾನು ಈ ಪಕ್ಷವನ್ನು ಕಟ್ತಾ ಇರ್ತಕ್ಕಂಥದ್ದಕ್ಕೆ ಇವತ್ತು ಮುಂದೆ ಬಂದಿರತಕ್ಕಂಥದ್ದಲ್ಲ. ನಾನು ಯಾವಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತಕ್ಕಂಥದ್ದನ್ನ ಭಾಳ ಸ್ಪಷ್ಟವಾಗಿ ನನ್ನ ಹೃದಯದಲ್ಲಿ ಇವತ್ತು ನಾನು ಇದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ಯಾಕಂದರೆ ನಾನು ನೋಡ್ತೇನೆ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಗಳು ಇವತ್ತು ಯಾವುದೇ ಒಂದು ಫಲಾಪೇಕ್ಷೆ ಇಲ್ದಿರ, ಯಾವುದೇ ಒಂದು ಸ್ವಾರ್ಥ ಇಲ್ದಿರ, ನಿಸ್ವಾರ್ಥಕತೆಯಿಂದ ಇವತ್ತು ಪಕ್ಷದ ಪರವಾಗಿ, ಪಕ್ಷದ ನಾಯಕರ ಪರವಾಗಿ ನೀವೆಲ್ಲರೂ ಇವತ್ತು ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೀರಿ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯ ವ್ಯಾಪ್ತಿ ನಾನೇನು ಪ್ರವಾಸವನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರನ್ನ ಭೇಟಿ ಮಾಡ್ತಕ್ಕಂಥ ಈ ಒಂದು ಅವಕಾಶ ಇವತ್ತು ನನ್ನ ಕಣ್ಣು ಮುಂದೆ ಏನು ಒದಗಿ ಬಂದಿದೆ. ಇವತ್ತು ನಿಮ್ಮೆಲ್ಲರ ಜೊತೆ ಒಂದು ಸಂಬಂಧ, ಒಂದು ಬಾಂಧವ್ಯ, ಒಂದು ಸಂಪರ್ಕವನ್ನು ನಿರಂತರವಾಗಿ ಹೊಂದಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಇವತ್ತು ನಿಖಿಲ್ ಕುಮಾರಸ್ವಾಮಿ ಇವತ್ತು ನಿಮ್ಮ ಎದುರುಗಡೆ ಬಂದು ನಿಂತಿದ್ದಾನಣ್ಣ. ಈ ಭಾಗದಲ್ಲಿ ಸಾಕಷ್ಟು ಜನ ತಾಲೂಕು ಪಂಚಾಯಿತಿ ಸದಸ್ಯರುಗಳು, ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳು, ಅಧ್ಯಕ್ಷರುಗಳು, ಪಂಚಾಯಿತಿಯ ಸದಸ್ಯರುಗಳು, ಅಧ್ಯಕ್ಷರುಗಳು, ನೀವೆಲ್ಲರೂ ಕೂಡ ಇವತ್ತು ಬಹಳ ವಿಶೇಷವಾಗಿ ನಮಗೆ ಸ್ವಾಗತವನ್ನು ಕೋರಿದ್ದೀರಿ. ತುಂಬು ಹೃದಯದಿಂದ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ನಾವು ಮತ್ತೊಬ್ಬರು ವಿಧಾನ ಪರಿಷತ್ನ ಸದಸ್ಯರು, ನಿಮ್ಮ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು ಭೋಜೇಗೌಡರು ಸಾಹೇಬರು ಕೂಡ ಬೆಳಗಿನಿಂದ ಇವತ್ತು ನನ್ನ ಜೊತೆಯಲ್ಲಿ ಈ ಪ್ರವಾಸದಲ್ಲಿ ಅವರು ಕೂಡ ಕೈಯನ್ನು ಜೋಡಿಸಿದ್ದಾರೆ. ಅವರು ಕೂಡ ಒಂದು ಮಾತನ್ನ ಹೇಳಿದರು. ಮಾತನಾಡಬೇಕಾದ್ರೆ ಎಲ್ಲರೂ ಕೂಡ ಭಾಳ ಸೂಕ್ಷ್ಮವಾಗಿ ಕೇಳಿಸ್ಕೊಂಡಿದ್ದೀರಿ, ಗಮನಿಸಿದ್ದೀರಿ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಒಂದು ಕಲ್ಪನೆ ಇತ್ತು. 33% ರಿಸರ್ವೇಶನ್, ಅತಿ ಹೆಚ್ಚು ಹೆಣ್ಣು ಮಕ್ಕಳನ್ನ ಒಂದು ಕಡೆ ಸಂಸತ್ನಲ್ಲಿ, ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಶಾಸಕರಾಗಿ ನೋಡಬೇಕು ಅಂತಕ್ಕಂಥ ಕಲ್ಪನೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು 96ರಲ್ಲಿ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಒಂದು ಕನಸನ್ನು ಒತ್ತಿದ್ರು. ಅದಕ್ಕೆ ಪೂರಕವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ಬಿಲ್ಲನ್ನು ಪಾಸ್ ಮಾಡ್ತಾರೆ. 33% ರಿಸರ್ವೇಷನ್ನು ನಮ್ಮ ನಾಡಿನ ಹಾಗೂ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ನೀಡಬೇಕು ಅಂತಕ್ಕಂಥ ಕನಸನ್ನು ಏನು ಒತ್ತಿದ್ರು. ಆದರೆ ಅವ್ರಿಗೆ ಬಹಳ ಕಮ್ಮಿ ಅವತ್ತು ಆ ಬಿಲ್ಲನ್ನು ಪಾಸ್ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ಹೆಚ್ಚಿನ ಶಕ್ತಿ ಇರಲಿಲ್ಲ. ಆ ಬಿಲ್ ಬಿದ್ದೋಯ್ತು. ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯಿತು, ಆದರೆ ಲೋಕಸಭೆಯಲ್ಲಿ ಬಿಲ್ಲು ಪಾಸ್ ಆಗ್ಲಿಕ್ಕೆ ಆಗಿಲ್ಲ. ಆದರೆ ಆ ಕನಸನ್ನು ಇವತ್ತು ನನಸು ಮಾಡಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು, ಈ ದೇಶದ ಪ್ರಧಾನಮಂತ್ರಿಗಳು.
33% ರಿಸರ್ವೇಶನ್ನ ಜಾರಿ ಮಾಡಿರ್ತಕ್ಕಂಥದ್ದು. ಹೆಣ್ಮಕ್ಳಿಗೆ ವಿಶೇಷವಾದಂಥ ಸ್ಥಾನಮಾನ, ಮುಂದಿನ ದಿನಗಳಲ್ಲಿ ಸಂಸತ್ ಚುನಾವಣೆಗಳಲ್ಲಿ, ವಿಧಾನಸಭೆಯ ಶಾಸಕರ ಚುನಾವಣೆಗಳಲ್ಲಿ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥದಕ್ಕೆ ಒಂದು ಕಡೆ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಕನಸು ಇವತ್ತು ನರೇಂದ್ರ ಮೋದಿಜಿಯವರು ನನಸು ಮಾಡಿದ್ದಾರೆ. ಬಹಳ ಕಮ್ಮಿ ಜನ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಧಾನಮಂಡಲದಲ್ಲಿ, ವಿಧಾನಸೌಧದಲ್ಲಿ ಇವತ್ತು ಶಾಸಕಿಯಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಇವತ್ತು ನಿಮ್ಮೆಲ್ಲರ ಹೃದಯ ವೈಶಾಲ್ಯತೆ ಇವತ್ತು ಶಾರದಮ್ಮನವ್ರಿಗೆ ಆ ಅವಕಾಶವನ್ನು ಕೊಟ್ಟಿದ್ದೀರಿ. ಭೋಜೇಗೌಡರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನನ್ನ ಮಾತು ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟೆ ಇದು ಮಾತನಾಡಬೇಕಾದ್ರೆ. ನಿಮ್ಮೆಲ್ಲರ ಕನಸು ಶಾರದಮ್ಮನವ್ರನ್ನ ಮುಂದೊಂದು ದಿನ ಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಪೇಕ್ಷೆಯನ್ನ ಇಟ್ಕೊಂಡಿದ್ದೀರಿ. ಬಹುಶಃ ಆ ದಿನ ಬಹಳ ದೂರ ಇಲ್ಲ. ಒಂದು ಕಡೆ ಶಾರದಮ್ಮನವರು ಮಂತ್ರಿಗಳಾಗ ಕೆಲಸ ಮಾಡ್ತಕ್ಕಂಥದ್ದಷ್ಟೇ ಅಲ್ಲ, ಸನ್ಮಾನ್ಯ ಕುಮಾರಣ್ಣವರ ನಾಯಕತ್ವದಡಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಒಂದು ವೇಗವಾಗಿ ಅಭಿವೃದ್ಧಿಯನ್ನು ಕಾಣ್ತಕ್ಕಂಥ ದಿನವೂ ಕೂಡ ಬಹಳ ದೂರ ಇಲ್ಲ. ಅದಕ್ಕೆ ಪೂರಕವಾಗಿ ನಾವು ನೀವೆಲ್ಲರೂ ಇವತ್ತು ಕೆಲಸ ಮಾಡಬೇಕಾಗ್ತದಣ. ಮತ್ತೊಬ್ಬರು ದೇವದುರ್ಗದಿಂದ, ಮತ್ತೊಬ್ಬರು ಶಾರದಮ್ಮನವರ ಬಹಳ ಆಪ್ತ ಬಳಗದಲ್ಲಿ ಮತ್ತೊಬ್ಬರು ಒಂದು ರೀತಿ ಹೋರಾಟ ಅಂತಕ್ಕಂಥದ್ದು ಅವ್ರ ಮೈಗೆ ರೂಢಿಸ್ಕೊಬಿಟ್ಟಿದ್ದಾರೆ, ಹೋರಾಟಗಾತಿ. ನಾ ಮೊನ್ನೆನೂ ಕೂಡ ಅವರು KDP ಮೀಟಿಂಗಲ್ಲಿ ಆದಂಥ ಒಂದು ಘಟನೆ, ಆ ಟೋಲ್ನ ವಿಚಾರವಾಗಿ ರೈತರು ಏನು ದೇವದುರ್ಗ ಭಾಗದಲ್ಲಿ ಭಾಳ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ರೈತರ ಪರವಾಗಿ ಧ್ವನಿಯನ್ನು ಎತ್ತಿ ಒಬ್ಬರು ಹೆಣ್ಣುಮಗಳು ಬೀದಿನಲ್ಲಿ 3 ದಿನಗಳು 4 ದಿನಗಳ ಕಾಲ ಇವತ್ತು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ದೇವದುರ್ಗದಿಂದ ಬಹಳ ದೂರದಿಂದ ಇವತ್ತು ಶಾರದಮ್ಮನವರ ಒಂದು ಕರೆಗೆ ಇವತ್ತು ಬಂದು ಕೂತಿದ್ದಾರೆ. ಆ ಭಾಗದ ಜನಪ್ರಿಯ ಶಾಸಕರು ಕರಿಯಮ್ಮಾಜಿ ನಾಯಕರವರು ಕೂಡ ಬಂದಿದ್ದಾರೆ. ಅದೇ ರೀತಿ ಶಾರದಮ್ಮನವ್ರನ್ನು ಕೂಡ ದೇವದುರ್ಗಕ್ಕೆ ಬಹಳ ಆತ್ಮೀಯತೆಯಿಂದ ಬರಮಾಡ್ಕೊಂಡಿದ್ರು. ಶಾರದಮ್ಮನವರು ಅಲ್ಲಿ ಬಂದು ಭಾಳ ಅಚ್ಚುಕಟ್ಟಾಗಿ ಭಾಳ ಮನದಾಳದ ಮಾತುಗಳನ್ನ ಆ ವೇದಿಕೆ ಮೂಲಕ ಹಂಚ್ಕೊಂಡಿರ್ತಕ್ಕಂಥದ್ದನ್ನ ನಾವೆಲ್ಲ ನೋಡಿದ್ದೇವೆ. ಮತ್ತೊಬ್ಬರು ರಾಜ್ಯ ಘಟಕದ ಮಹಿಳೆಯರ ಅಧ್ಯಕ್ಷ ಆಗಿರ್ತಕ್ಕಂಥ ರಶ್ಮಿ ರಾಮೇಗೌಡರು ಅಕ್ಕ ಅವರಿದ್ದಾರೆ. ಮತ್ತು ವೇದಿಕೆಯಲ್ಲಿ ಈಗ ತಾಲೂಕು ಅಧ್ಯಕ್ಷರು ಸತೀಶ್ ಅವರಿದ್ದಾರೆ. ಭಾಳ ಜನ ಇವತ್ತು ಒಬ್ಬರ ಹೆಸರು ಹೇಳಿ ಮತ್ತೊಬ್ಬರ ಹೆಸರು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇಲ್ಲಿ ಸೇರಿರ್ತಕ್ಕಂಥವ್ರು ಎಲ್ಲ ಪ್ರಮುಖರೇ, ಎಲ್ಲ ಮುಖಂಡರೇ, ಎಲ್ಲ ಈ ಪಕ್ಷವನ್ನು ಕಟ್ಬಳಿಸಿರ್ತಕ್ಕಂಥ ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ. ಜೊತೆಯಲ್ಲಿ ಶಾರದಮ್ಮನವರ ಸುಪುತ್ರರು ದೀಪಕ್ರವರು ಭಾಳ ಮುತುವರ್ಜಿ ಮತ್ತು ಕಾಳಜಿಯನ್ನು ವಹಿಸಿ ಇವತ್ತು ನಮಗೆ ಒಂದು ಒಳ್ಳೆಯ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಭಗವದ್ಗೀತೆಯನ್ನು ನಮಗೆ ಕೊಡುವ ಮೂಲಕ ಇವತ್ತು ಒಂದು ಅರ್ಥಪೂರ್ವಕವಾದಂಥ ಒಂದು ಉಡುಗೊರೆ ದೀಪಕ್ರವರು ಕೂಡ ಕೊಟ್ಟಿದ್ದಾರೆ. ಅವರ ತಂದೆ, ಅವರು ತಾಯಿ ಹಾಕಿರ್ತಕ್ಕಂಥ ಮಾರ್ಗ ಏನಿದೆ, ಅವರ ಮಾರ್ಗದರ್ಶನದ ಅಡಿ ಇವತ್ತು ನಮ್ಮ ತಾಲೂಕಿನ ಎಲ್ಲ ಮುಖಂಡರು, ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ನಿರಂತರವಾಗಿ ಒಂದು ಸಂಪರ್ಕ ಸಂಬಂಧವನ್ನು ಮುಂದಿನ ದಿನಗಳಲ್ಲಿ ಇಂದಿನಿಂದನೇ ಅವರು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ. ಇನ್ನೂ ಅದನ್ನು ಬಹಳ ಭದ್ರಪಡಿಸ್ಕೊಳ್ತಕ್ಕಂಥದ್ದು, ಜೊತೆಯಲ್ಲಿ ಬಹಳ ಗಟ್ಟಿಯಾಗಿ ಅವ್ರ ಜೊತೆಯಲ್ಲಿ ಧ್ವನಿಯಾಗಿ ಕೆಲಸ ಮಾಡಿ ದೀಪಕ್ ಅವರೇ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಒಬ್ಬ ಅಣ್ಣನಾಗಿ ಅವ್ರಿಗೆ ಆಶಿಸಲಿಕ್ಕೆ ಬಯಸ್ತೇನೆ. ಎಲ್ಲ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಂದ ಯುವ ಜನತಾ ದಳದ ಪದಾಧಿಕಾರಿಗಳು, ತಾಲೂಕಿನ ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಣ್ಣ. ಈಗಾಗಲೇ ಸತತವಾಗಿ 40-45 ದಿನಗಳ ಕಾಲ ಕೇವಲ ಜನತಾದಳ ಪಕ್ಷ ಹಳೆಯ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ ಭಾಳ ಜನ ವಿರೋಧಿಗಳು ಚರ್ಚೆ ಮಾಡ್ತಾರೆ. ಆದರೆ ಇವತ್ತು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಸವಾಲು ಜನತಾದಳ ಪಕ್ಷದ ಕಾರ್ಯಕರ್ತರುಗಳನ್ನ ಒಂದು ದಡ ಮುಟ್ಟತಕ್ಕಂಥದಕ್ಕೆ, ದಡ ಸೇರಿಸ್ತಕ್ಕಂಥದ್ದಕ್ಕೆ ಇವತ್ತು ನಾವು ನೀವೆಲ್ಲರೂ ಇವತ್ತು ಕೆಲಸ ಮಾಡಬೇಕಾಗಿದೆ. ಈಗ ಕಾಂತರಾಜ್ರವರು ವಿಡಿಯೋನಲ್ಲಿ ತೋರಿಸ್ತಾ ಇದ್ರು, ಶಾರದಮ್ಮನವರು ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ಈ ಸಭೆ ನಮಗೆ ಸಾಕಾಗ್ಲಿಕ್ಕಿಲ್ಲ, ನಮಗೆ ಚೌಲ್ಟ್ರಿ ಸಭೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಇದು ನಮಗೆ ಭಾಳ ಚಿಕ್ಕದಾಗೋಯ್ತು ಈ ಚೌಲ್ಟ್ರಿ ಸಭೆ. ಇನ್ನು ದೊಡ್ಡ ಮಟ್ಟದಲ್ಲಿ ಇವತ್ತು ಜನಸಾಗರ ನಮ್ಮ ತಾಲೂಕಿನಲ್ಲಿ
ಭಾಳ ಜನ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರುಗಳು ಇನ್ನೂ ಹಳ್ಳಿಗಳಿಂದ ಬರಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ನಾನು ಒಂದು 10 ದಿನದಿಂದ ಕರೆದು ಶಾರದಮ್ಮನವ್ರಿಗೆ, ಅಮ್ಮ ಈ ಡೇಟ್ಗೆ ಹೇಗಾದರೂ ಮಾಡಿ ಜನರೊಂದಿಗೆ ಜನತಾದಳ ಅಭಿಯಾನವನ್ನು ನೀವು ಮಾಡಲೇಬೇಕು ಅಂತಕ್ಕಂಥ ಮನವಿಯನ್ನು ಇಟ್ಟಂಥ ಸಂದರ್ಭದಲ್ಲಿ ಬಹಳ ಕಮ್ಮಿ ಅಂತರದಲ್ಲಿ ಒಂದು ವಾರ 10 ದಿನದಲ್ಲಿ ಅತ್ಯಂತ ಸೊಗಸಾಗಿ ಅಚ್ಚುಕಟ್ಟಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನುಗೊಳಿಸಿದ್ದೀರಿ. ಹೊರಗಡೆನೂ ಕೂಡ LED ಸ್ಕ್ರೀನ್ಗಳನ್ನ ಹಾಕಿದ್ದಾರೆ, ಅಲ್ಲೂ ಕೂಡ ಸಾಕಷ್ಟು ಜನ ಚೌಲ್ಟ್ರಿ ತುಂಬಿ ಇವತ್ತು ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಇವತ್ತು ಏನು ಸೇರಿದ್ದೀರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥದ್ದು ಕಣ. ಇವತ್ತು ನಮ್ಮ ಮುಂದೆ ಹಾಗೂ ನಿಮ್ಮ ಮುಂದೆ ಇರ್ತಕ್ಕಂಥ ಸವಾಲು, ಶಾರದಮ್ಮನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ಇಡಲಿಕ್ಕೆ ಬಯಸ್ತೇನೆ. ಇಲ್ಲಿಯವರೆಗೂ ಅಮ್ಮಮ್ಮ ಕೂತ್ಕೊಳ್ಳಿ, ಇಲ್ಲಿಯವರೆಗೂ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆ ಈಗಾಗಲೇ ರಾಜ್ಯ ವ್ಯಾಪ್ತಿ ನಾವು ಚಾಲನೆಯನ್ನು ಏನು ಕೊಟ್ಟಿದ್ದೇವೆ, ಭಾಳ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ಪ್ರತಿನಿತ್ಯ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ, ಪ್ರಿಂಟ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಹೋರ್ಡಿಂಗ್ಸ್ಗಳಿರ್ಬೋದು, ಈ ರೀತಿ ಅನೇಕ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡಿ ಅಲ್ಲಿರ್ತಕ್ಕಂಥ ನಂಬರಿಗೆ ಡಯಲ್ ಮಾಡಿ ನಾವು ಕೂಡ ಜನತಾದಳ ಪಕ್ಷದ ಸಕ್ರಿಯ ಸದಸ್ಯರಾಗಬೇಕು ಅಂತಕ್ಕಂಥದ್ದು ಈಗಾಗಲೇ ರಾಜ್ಯವ್ಯಾಪ್ತಿ ರಾಜ್ಯದ ಎಲ್ಲೆಡೆ ಸಾಕಷ್ಟು ಜನ ಮೆಂಬರ್ಶಿಪ್ ಡ್ರೈವ್ ಒಂದು ಫಾರ್ಮ್ನ ಕೂಡ ಫಿಲ್ಅಪ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳನ್ನ ನಾವು ನೋಡಿದ್ದೇವೆ. ಆದರೆ ಇವತ್ತು ನಾನು ಮೊದಲನೇ ದಿನನೇ ಹೇಳಿದ್ದೇನೆ, JP ಭವನದ ಪಕ್ಷದ ಕಚೇರಿಯಲ್ಲಿ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದಲ್ಲಿ ಒಂದು ಮಾತನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ 50 ಲಕ್ಷ ಜನ ಕನಿಷ್ಠ ಪಕ್ಷ ನಾವು ಈ ಗುರಿಯನ್ನು ಇಟ್ಕೊಂಡು ಮೆಂಬರ್ಶಿಪ್ ಡ್ರೈವ್ನ ಮಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದಾದರೆ ಇವತ್ತು ನಿಮ್ಮ ತಾಲೂಕುಗಳಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ, ನಿಮ್ಮ ವಾರ್ಡ್ಗಳಲ್ಲಿ ಮುಂದಿನ ಒಂದು 30 ದಿನ ನಾನೇನು 24 ಗಂಟೆಯಲ್ಲಿ 24 ಗಂಟೆನೂ ಪಕ್ಷದ ಕೆಲಸ ಮಾಡಿ ಅಂತಕ್ಕಂಥದ್ದನ್ನ ಕೇಳೋದಿಲ್ಲ. ಆದರೆ ದಯವಿಟ್ಟು ಇದು ನೀವು ಕಟ್ಟಿರ್ತಕ್ಕಂಥ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ಪಕ್ಷ, ನೀವು ಅರಿಸಿರ್ತಕ್ಕಂಥ ಪಕ್ಷ.